ಬೆಳಗಾವಿ ಜಿಲ್ಲೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣಿಯಾಗಿರುವ ಮತ್ತು ಪಿಕ್ ಪಾಕೆಟಿಂಗ್ ಇಂಥ ಮೂಲಕ ಮೊಬೈಲ್ ಅನ್ನು ಕಳ್ಕೊಂಡವರು CEIR ಅಂದ್ರೆ ಪೋರ್ಟಲ್ ಇರ್ತದೆ, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಈ ರಿಜಿಸ್ಟರ್ ಈ ವೆಬ್ಸೈಟ್ ಅಲ್ಲಿ ಹೋಗಿ ನನ್ನ ಮೊಬೈಲ್ ಅನ್ನು ಕಾಣಿಯಾಗಿದೆ ಎಂದು ಯಾರು ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ಆ ಫೋನ್ ಅನ್ನು ಬ್ಲಾಕ್ ಮಾಡಿ ಕೆಲವೊಂದು ಸಾರಿ ಅವರವರ ಊರಿಗೆ ಹೋಗಿ ಈಗ ಕಾಣಿಯಾಗಿರೋ ಮೊಬೈಲ್ ಅನ್ನು ಯಾವ ಊರಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾರೋ ಅವ್ರ ಊರಿಗೆ ಹೋಗಿ ಮೊಬೈಲ್ ಅನ್ನು ಸೀಸ್ ಮಾಡಿ ತಗೊಂಡು ಬಂದು ಇವತ್ತೊಂದು 51 ಮೊಬೈಲ್ ಅನ್ನು ನಮ್ಮ ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಇರೋರು ಯೂಸ್ ಮಾಡಬಾರ್ದು. ಕೆಲವೊಂದು ಸಾರಿ ಬೇರೆ ರಾಜ್ಯದವರು ಇಲ್ಲಿಂದ ಅಲ್ಲಿ ಬೇರೆ ಕೂಡ ಹೋಗಿರ್ತದೆ. ಇಂಥ ಮೊಬೈಲ್ ಈಗ ಟೆಕ್ನಾಲಜಿ ಮೂಲಕ ಯಾವುದೋ ಒಂದು ಮೊಬೈಲ್ ನೀವು ಈಗ ತಗೊಂಡು ನಿಮ್ಮ ಮೊಬೈಲ್ ಕಾಣಿಯಾಗಿರೋ ಸಂದರ್ಭದಲ್ಲಿ ಈ ವೆಬ್ಸೈಟ್ ಅಲ್ಲಿ CEIR ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಅನ್ನು ಹೊಸದಾಗಿ ಈಗ ಯಾರು ಫೋನ್ ಉಪಯೋಗ ಮಾಡ್ತಾರೆ ಅಂದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ಫಾಲೋ ಮಾಡಿ ಇವತ್ತು ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ ಮಾಡಬೇಕಂದ್ರೆ ಒಂದು ಪ್ರೋತ್ಸಾಹ ಕೊಡುವುದಕ್ಕೆ ಇವತ್ತು ಇಲ್ಲಿ ಸ್ಟೇಷನ್ಗೆ ಬಂದು ನಾವು ಒಂದು ಅಭಿನಂದನೆ ಹೇಳುವುದಕ್ಕೂ ಕೂಡ ನಾನು ಬಂದಿದ್ದೀನಿ. ಮುಂದಿನ ದಿವಸದಲ್ಲಿ ಇದೇ ರೀತಿಯಲ್ಲಿ ಮಾಡಬೇಕಂದ್ರೆ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀನಿ. ಫಾಲೋ ಮಾಡಿಕೊಂಡು ಮೊಬೈಲ್ ಫೋನ್ ಅನ್ನು ತರಿಸಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಯೂಶಲಿ ಕೀಪ್ಯಾಡ್ ಕಳ್ಕೊಂಡವ್ರು ಏನ್ ಕಂಪ್ಲೇಂಟ್ ಮಾಡೋದು ಅಂತ ಹೇಳಿ ಅವಾಯ್ಡ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಂತವ್ರಿಗೆ ಸೊ ಇವರು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ, ಒಂದು ಮೊಬೈಲ್ ಫೋನ್ ಸಿಕ್ಕಿರುತ್ತಂದ್ರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ಲಾರಿ ಡ್ರೈವರ್ಸ್ ಕಡೆ ಹೋಗಿ ಕೊಡೋದು. ಪಿಕ್ ಪಾಕೆಟಿಂಗ್ ಯಾವುದೋ ಒಂದು ಜಾತ್ರೆಯಲ್ಲಿ ಎಲ್ಲಿಯೋ ಕೆಳಗಡೆ ಸಿಕ್ಕಿರ್ತದೆ, ಇಲ್ಲಿ ಪಿಕ್ ಪಾಕೆಟಿಂಗ್ ಮಾಡಿರ್ತಾರಂದ್ರೆ ತಕ್ಷಣ ಹೋಗಿ ಅಲ್ಲಿ ಸುತ್ತಮುತ್ತ ಇರೋರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಈ ರೀತಿ ಆಗಿಲ್ವಾ ಅಥವಾ ಏನಾಗಿದೆ ಅಂತ ಇಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಯಾರೋ ಒಬ್ಬರು ಒಂದು ಕೈಯಿಂದ ಇನ್ನೊಂದು ಕೈಗೆ ಮಾರಾಟ ಆಗಿರುವುದು ಅಂತವೇ ಇದೆ. ಯೂಸ್ ಮಾಡ್ತಾ ಇದ್ರು ಬೇರೆಯವರು. ಈಗ ಒಬ್ಬರು ತಗೊಂಡು ಸೊ ಇದು ಥೌಸಂಡ್ಸ್ ಆಲ್ಮೋಸ್ಟ್ ನಮಗ್ ರಿಕ್ವೆಸ್ಟ್ ಕೊಟ್ಟಿರೋದು 4744 ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ 4700 ಒಂದು 3000+ ಮೊಬೈಲ್ಸ್ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾಣಿಯಾಗಿದೆ ಅಂದ್ರೆ ನಮಗ್ ಕಂಪ್ಲೇಂಟ್ ಬಂತು. ಇದು ಬರೇ 1000 ಮೊಬೈಲ್ಗಿಂತ ಜಾಸ್ತಿ ನಾವು ಇವತ್ತು 1051 ಮೊಬೈಲ್ ನಾವು ಕೊಟ್ಟಿದೀವಿ, ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಒಂದು 200-250 ಮೊಬೈಲ್ ನಮ್ಮ ಕೈಯಲ್ಲಿ ಇದೆ. ಸೊ ಇದು ಮುಂದುವರಿತಾ ಇದೀವಿ. ವಿತಿನ್ ಒಂದು ನೆಕ್ಸ್ಟ್ 2 to 3 months ಅಲ್ಲಿ ವಿಲ್ ಕ್ರಾಸ್ ಆಲ್ಮೋಸ್ಟ್ ಒಂದು 2000 ಮೊಬೈಲ್. 3000 ಕಳವಾಗಿದೆ ಅಂದ್ರೆ ಹೇಳಿದಿರಿ, 2000 ರಿಕವರಿ ಮಾಡಿ ನಿಮ್ ಕೈಗೆ ಕೊಡ್ತೀವಿ. ಇವರಿಗೆ ಯಾವುದೋ ಒಂದು ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿ ಅಂದ್ರೆ ಹೇಳ್ತಾರೆ, ಅದು ನ್ಯೂ ಇಲ್ಲ ಬೇರೆ ರೀತಿಯಲ್ಲಿ ಬಿಟ್ ಕಾಯಿನ್ ಇಂತಾಗ ಚೇಂಜ್ ಮಾಡ್ಕೊಳ್ತಾರೆ. ಕಾಸಿಲ್ಲ, ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಮಾಡಬೇಕಂದ್ರೆ ಅದ್ರ ಕಡೆಯಿಂದ ಪರ್ಟಿಕ್ಯುಲರ್ಲಿ ನಮ್ಮ ಎಕನಾಮಿಕ್ ಅಫೆನ್ಸಸ್ ಮತ್ತು ಸೈಬರ್ ಅಫೆನ್ಸಸ್ ಅನ್ನ ನೋಡ್ತಾ ಇರುವ ನಮ್ಮ DG ಸೈಬರ್ ಯಾರ್ಯಾರು ಇಂತಾಗ ಸಾಕಾರ ಮಾಡ್ತಾರೋ ಅವ್ರ ಮೇಲ್ಗಡೆನೂ ಕೇಸ್ ಮಾಡೋಣ ಅಂದ್ರೆ ಚೆಕ್ ಮಾಡಿದೀವಿ. ಡಿಜಿಟಲ್ ಡೇಟಾಬೇಸ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಎಲ್ಲ ಇಂತಾಗ ಸೈಬರ್ ಫ್ರಾಡ್ ಮಾಡ್ತಾ ಇದ್ದು ಅಕೌಂಟ್ ಫಸ್ಟ್ ಲೇಯರ್ ಅಂದ್ರೆ ಹೇಳ್ತೀವಿ, ವಿಕ್ಟಿಮ್ ಕಡೆ ಒಂದು ಕೂಡ ಇದರಲ್ಲಿ ಅಕ್ಯೂಸ್ಡ್ ಆಗ್ತಾ ಅಂದ್ರೆ ಅವರ ಮೇಲ್ಗಡೆ ಕೇಸ್ ಅನ್ನು ದಾಖಲು ಮಾಡಬೇಕು.
ಅವರು ಹೆಂಗೆ ಇನ್ನೊಬ್ಬರಿಗೆ ಅಕೌಂಟ್ ಹೆಸರನ್ನು ಮಾರಾಟ ಮಾಡಿದ್ದಾರೆ, ಕೆಲವೊಂದು ಸಾರಿ ಮಾರಾಟ ಮಾಡಿರ್ತಾರೆ. ಅದನ್ನು ಚೆಕ್ ಮಾಡಿ ನಾವು ಕೇಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದುವರೆ ಒಂದು 3 ಕಡೆ ನಾವು ಅಕೌಂಟ್ ಅನ್ನು ಫ್ರಾಡ್ಸ್ಟರ್ಸ್ ಇಲ್ಲಿ ಮತ್ತು ಎಲ್ಲೆಲ್ಲ ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಕಡೆ ನಿಂತ್ಕೊಂಡು ಒಂದು 5 ಜನ ಕಡೆಯಿಂದ ಸುಮಾರು ಒಂದು 14 ಅಕೌಂಟ್ ಅನ್ನು ಓಪನ್ ಮಾಡಿರ್ತಾನೆ. ಶುಭಂ, ಅಮಿತ್, ರಾಹುಲ್, ಶಿವಾಜಿ, ಅಕ್ಷಯ್, ಗಂಜನ್ ಇಂತಹ ಒಂದು 5 ಜನ ನಿಪಾಣಿಯಲ್ಲಿ ಇವರ ಅಕೌಂಟ್ ಇವರ ಕಡೆಯಿಂದ ಒಂದು 2,000 ರಿಂದ 5,000 ಅಕೌಂಟ್ ಅನ್ನು ಒಂದು ವ್ಯಕ್ತಿ ಪರ್ಚೇಸ್ ಮಾಡ್ತಾನೆ. ಆ ವ್ಯಕ್ತಿ ಸೈಬರ್ ಫ್ರಾಡ್ಸ್ಟರ್ಗೆ ಈ ಅಕೌಂಟ್ ಅನ್ನು ಕೊಡ್ತಾನೆ. ಯಾವುದೇ ಮೋಸ ಆಗುವ ಹಣ ಈ ಅಕೌಂಟ್ಗೆ ಬರ್ತದೆ, ಇಲ್ಲಿಂದ ಬೇರೆ ಕಡೆ ಹೋಗ್ತದೆ. ಇದಕ್ಕೆ ಸಹಕಾರ ಮಾಡಿರೋರು ನಿಪಾಣಿಯಲ್ಲಿ ಇರೋ ಒಂದು 5 ಜನ. ಈಗ ಅವರ ಮೇಲ್ಗಡೆನ ಕೇಸನ್ನು ಕೂಡ ದಾಖಲು ಮಾಡಿ ಅವರ ಪಾತ್ರ ಯಾವುದು ಇದಂದ್ರೆ ಈ ಕೇಸಲ್ಲಿ ಈ ಅಕೌಂಟ್ 14 ಅಕೌಂಟ್ ಅಲ್ಲಿ ಸುಮಾರು 46,12,000 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಇದು ಯಾರೋ ಎಲ್ಲಿಯೋ ಒಬ್ಬರನ್ನು ಮೋಸ ಮಾಡಿ ನಿಪಾಣಿಯಲ್ಲಿ ಇರುವ 5 ಜನರು ಅವರು ಓಪನ್ ಮಾಡಿರೋ ಕೊಟ್ಟಿರುವ ಅಕೌಂಟ್ಗೆ ಹಣವನ್ನು ಇಲ್ಲಿ ಕಳಿಸಿ ಇಲ್ಲಿಂದ ಬೇರೆ ಬೇರೆ ಅಕೌಂಟ್ ಮತ್ತು ಬಿಟ್ಕಾಯಿನ್ಗಳಿಗೆ ಕಳಿಸಿ ಸೈಬರ್ ಫ್ರಾಡ್ಸ್ಟರ್ ಅದನ್ನು ವಿತ್ಡ್ರಾ ಮಾಡಿರ್ತಾರೆ. ಇದೇ ರೀತಿಯಲ್ಲಿ ಚಿಕ್ಕೋಡಿ ಮತ್ತು ರಾಮದುರ್ಗನಲ್ಲಿ ಅಲ್ಲಿ ಕೂಡ ಕೆರೂರು ವಿಲೇಜ್ ಅಲ್ಲಿ ಸಿದ್ದು ಬಾಳಪ್ಪ ಮತ್ತು ಕುಲ್ದೀಪ್ ಭಗವಂತ್ ಬೈಲೆ 15 ಅಕೌಂಟ್ 3 ಜನನು ಸೇರಿ 15 ಅಕೌಂಟ್ ಓಪನ್ ಮಾಡಿ 15 ಒಂದು ಮಿನಿಮಮ್ ಒಂದು 2,000 5,000 ಅಂದ್ರೆ ಇವರು ಅಕೌಂಟ್ ಅನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಈಗ ಫ್ರಾಡ್ಸ್ಟರ್ಸ್ ಈ 15 ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅದಾದ್ಮೇಲೆ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರೋದು ಕಂಡು ಫ್ರಾಡ್ ಆಗಿರೋ ಮನಿ ಬಂದಿರ್ತದೆ. ಅದಕ್ಕೆ ನೀವು ಜವಾಬ್ದಾರಿ ಆಗ್ತೀರಿ ಮತ್ತು ವಿಚಾರಣೆಯಲ್ಲಿ ನೀವು ಭಾಗವಹಿಸಬೇಕಾಗ್ತೀರಿ. ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಕೆಲವೊಂದು ಸಾರಿ ಅಕೌಂಟ್ ಅನ್ನು ಮಾರಾಟ ಮಾಡುವುದು ಕಂಡು ಬಂದಿರ್ತದೆ. ನಿಮ್ಮ ಅಕೌಂಟ್ ಇರಲಿ, ನಿಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನು ತಗೊಂಡು ಇನ್ನೊಬ್ಬರಿಗೆ ಕೊಡುವುದಿರಲಿ, ಇಂತಹ ಕೊಡುವ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಡಿಜಿಟಲ್ ಡೀಟೇಲ್ಸ್, ಸಿಮ್ ಕಾರ್ಡ್ಸ್, ಅಕೌಂಟ್ಸ್ ಯಾವುದನ್ನು ಕೂಡ ಇನ್ನೊಬ್ಬರಿಗೂ ಕೊಡಬಾರದಂದ್ರೆ ಹೇಳ್ಕೊಳ್ತೀನಿ. ಮಾಡಿದೀವಿ, ಇನ್ನೂ ಒಂದು ಫಾಲೋ ಅಪ್ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವು ನಿಮ್ಮ ಅಕೌಂಟ್ ಡೀಟೇಲ್ ಅನ್ನು ಇನ್ನೊಬ್ಬರಿಗೂ ಕೊಡಬೇಡಿ. ವಂಚನೆ ಮಾಡಿದಾರಲ್ಲ, ವಂಚಕರಿಗೆ ಮತ್ತು ಈ ಹಳ್ಳಿಗಳಿಗೆ ಬಂದು ಏನು ಇದು ಖರೀದಿ ಅಕೌಂಟ್ ಖರೀದಿ ಮಾಡ್ತಾ ಇದಾರ, ಅವ್ರಿಗೆ ಏನ್ ಯಾವ ರೀತಿ ಲಿಂಕ್ ಇತ್ತು ಅಂತ ನಿಮ್ಮ ತನಿಖೆ ವೇಳೆ ಏನ್ ಗೊತ್ತಾಯ್ತು ಅಂತ? ಸೊ ಈಗ ತನಿಖೆ ಇತ್ತೀಚೆಗೆ ಶುರು ಮಾಡಿದೆ.